ಸದಾ ಸುದ್ದಿ ಮಾಡುವ ಆತುರದಲ್ಲಿರುವ ಪತ್ರಕರ್ತರಿಗೆ ಹಾಗೂ ಅವರ ಕುಟುಂಬಕ್ಕೆ ಉಚಿತವಾಗಿ ವಿಮೆ ಮಾಡಿಸಿಕೊಡುವುದು ಅಗತ್ಯ ಅಂತ ಮಾಜಿ ಶಾಸಕ ಎ ಮಂಜುನಾಥ್ ರವರು ತಿಳಿಸಿದ್ದಾರೆ. ಪಟ್ಟಣದ ಬಾಲಾಜಿ ಬ್ಯಾಂಕ್ವೆಟ್ ಸಭಾಂಗಣದಲ್ಲಿ ನಡೆದಂತಹ ತಾಲೂಕು ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಿಮ್ಮ ಕುಟುಂಬಕ್ಕೆ ಮೊದಲು ರಕ್ಷಣೆ ಕೊಡುವ ಕೆಲಸವನ್ನ ಮಾಡಬೇಕು. ವಿಮೆ ಮಾಡಿಸಿಕೊಳ್ಳುವ ಮೂಲಕ ಭದ್ರತೆ ಇದ್ದಾಗ ತಾವು ಆತ್ಮವಿಶ್ವಾಸದಿಂದ ತಮ್ಮ ವೃತ್ತಿಯಲ್ಲಿ ತೊಡಗಿಸಿಕೊಳ್ಳಬಹುದು. ಈ ಹಿನ್ನೆಲೆಯಲ್ಲಿ ಉಚಿತವಾಗಿ ವಿಮೆ ಮಾಡಿಸಿಕೊಳ್ಳಲಾಗುತ್ತದೆ ಅಂತ ಎ ಮಂಜುನಾಥ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೇಳಿದರು. ಈ ಹಿಂದೆ ರಾಮನಗರದಲ್ಲಿ ಪತ್ರಕರ್ತ ರವಿ ಅಪಘಾತದಲ್ಲಿ ಮೃತಪಟ್ಟಿದ್ರು. ವಿಮೆಯಿಂದ ಕಾರಣ ಅವರಿಗೆ 1 ಲಕ್ಷ ರೂಪಾಯಿ ಹಣ ಬಂದಿತ್ತು ಅಂತ ಅವರು ಹೇಳಿದ್ರು. ಇಂದು ಜಾಲತಾಣ ಸಮಯದಲ್ಲಿ ಮುದ್ರಣ ಮಾಧ್ಯಮ ಉಳಿಯುವ ಕೆಲಸ ಆಗಬೇಕಾಗಿದೆ. ಒಬ್ಬರ ಪರವಾಗಿ ನಿಲ್ಲದೆ ಸಮಾಜದ ಪರವಾಗಿ ಪತ್ರಕರ್ತರ ಧ್ವನಿ ಅಥವಾ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಚ್.ಎನ್. ಅಶೋಕ್ ಮಾತನಾಡಿದ್ರು. ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಚ್.ಆರ್. ಮಾದೇಶ್, ಮುಖಂಡರಾದಂಥ ಜೆ.ಪಿ. ಚಂದ್ರಗೌಡ ಮತ್ತು ಬಿಡದಿಯ ಪುರಸಭೆ ಸದಸ್ಯ ಲೋಹಿತ್ ಬಳಿಗೆಯಹಳ್ಳಿಯ ತಮ್ಮಣ್ಣಗೌಡ ಮತ್ತು ಚಿಕ್ಕಕಲ್ಯ ಶ್ರೀಧರ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂ.ಕೆ. ಧನಂಜಯ್ ಮತ್ತು ಟಿಎಪಿಸಿಎಂಎಸ್ ಅಧ್ಯಕ್ಷ ಶಿವಪ್ರಸಾದ್, ಶೈಲಜಾ, ತೇಜಸ್ವಿ, ರಮೇಶ್ ಮತ್ತಿತರರು ಈ ವೇಳೆಯಲ್ಲಿ ಹಿರಿಯ ಪತ್ರಕರ್ತ ಶ್ರೀಧರ್, ಕಾನೂನು ಸಲಹೆಗಾರ ವಕೀಲ್ ನಾಗೇಶ್ ಅವರನ್ನ ಸನ್ಮಾನಿಸಲಾಯಿತು. ಹೇಮಾವತಿ ನೀರು ತರುವಲ್ಲಿ, ರಸ್ತೆಯನ್ನು ಅಭಿವೃದ್ಧಿ ಮಾಡಿಸುವಲ್ಲಿ, ಕೋರ್ಟಿಗೆ ಮಾನನೀಯ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಹಣವನ್ನು ತರುವಲ್ಲಿ ತಮ್ಮದೇ ಆದಂಥ ವಿಚಾರಗಳಿಂದ ಜನಮಾನಸದಲ್ಲಿ ಉಳಿತಕ್ಕಂಥ ಅವಿಸ್ಮರಣೀಯ ಸೇವೆಯನ್ನು ಮಾಡಿರ್ತಕ್ಕಂಥ ಮಾನನೀಯ ಮಾಜಿ ಶಾಸಕರಾದಂಥ ತರುಣಮಿತ್ರ ಎ ಮಂಜುನಾಥ್ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮ್ಮೆಲ್ಲರನ್ನು ಕುರಿತು ಮಾತಾಡಬೇಕಂತ ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಕರುಣಾಳು ದೇವರ ಕೃಪೆಯಲ್ಲಿ ಸಾರ್ವಜನಿಕರು ಮತ್ತು ಎಲ್ಲರೂ ಕೂಡ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಗೌರವಿಸ್ತಕ್ಕಂಥ ಪ್ರಧಾನದತ್ತವಾದ ಕೆಲಸ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ದಯಮಾಡಿ ಬನ್ನಿ ಸರ್. ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಕುಟುಂಬ ಆತ್ಮೀಯ ಬಂಧುಗಳೇ, ತಾಯಿಂದಿರೇ, ಎಲ್ಲ ನನ್ನ ಯುವಕ ಸ್ನೇಹಿತರೆ, ಈಗಾಗಲೇ ಕಾರ್ಯಕ್ರಮದಲ್ಲಿ ಬಹಳ ಜನ ಮಾತನಾಡಿದ್ದಾರೆ. ನಾನು ಕೂಡ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡುವಂಥ ಕಾರ್ಯನಿರತ ಪತ್ರಕರ್ತರಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿ, ಅವ್ರದ್ದೇ ಆದಂಥ ಕಟ್ಟುಪಾಡುಗಳು, ಅವ್ರದ್ದೇ ಆದಂಥ ಒಂದಷ್ಟು ಆಚಾರ ವಿಚಾರಗಳು ಇರ್ತವೆ. ಅದರಲ್ಲಿ ಅವ್ರು ಎಷ್ಟೇ ಶ್ರಮ ಆಗಲಿ, ಅವ್ರದ ಎಷ್ಟೇ ಒತ್ತಡ ಇದ್ದರೂ ಕೂಡ ಪ್ರಾಮಾಣಿಕವಾಗಿ ಅವರು ಅವರ ಸೇವೆಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಅವರ ಶ್ರಮ ಬಹಳ ಮುಖ್ಯ ಆಗ್ತದೆ. ನಾನಲ್ಲಿ ವೇದಿಕೆಯಲ್ಲಿ ಕುಳಿತಾಗ ಚಿಂತನೆ ಮಾಡ್ತಿದ್ದೆ, ಪತ್ರಕರ್ತರು ನಮ್ಮ ರಾಜಕೀಯ ಕಾರ್ಯಕ್ರಮಗಳು ಯಾವೇ ಇದ್ರೂ ಕೂಡ ಎಷ್ಟು ಸಮಯ ಆದರೂ ಕಾಯ್ತಾರೆ. ಆದರೆ ಅವ್ರ ಕಾರ್ಯಕ್ರಮಕ್ಕೆ ನಾವು ಕಾಯಬೇಕಾದಂಥದ್ದು, ನಾವು ಅವ್ರಿಗೆ ಸಮಯ ಮುಡಿಬಿಟ್ಕೋಬೇಕು ಅನ್ನೋದು ನಮ್ಮೆಲ್ಲರ ಬಾಧ್ಯತೆ. ಅದರ ಜೊತೆಯಲ್ಲಿ ಅವರ ಕ್ಷೇಮಾಭಿವೃದ್ಧಿ, ಇದಕ್ಕೆ ಒಂದು ಒಳ್ಳೆಯ ಹೆಸರನ್ನು ಕೊಟ್ಟಿದ್ದೀವಿ. ಕ್ಷೇಮದ ಜೊತೆ ಅಭಿವೃದ್ಧಿ. ಅಭಿವೃದ್ಧಿ ಅಂದ್ರೆ ಏನು? ಅವರ ವೈಯಕ್ತಿಕ ಕ್ಷೇಮದ ಜೊತೆಯಲ್ಲಿ ಅವರ ಕುಟುಂಬದ ಕ್ಷೇಮ, ಅವರ ಕುಟುಂಬದ ಕ್ಷೇಮದ ಜೊತೆಯಲ್ಲಿ ಆ ಕುಟುಂಬ ಕೂಡ ಒಂದು ಹಂತಕ್ಕೆ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದನ್ನ ಈ ಕ್ಷೇಮ ಅಭಿವೃದ್ಧಿ ಅಂತೇಳಿ ಒಂದು ಒಳ್ಳೆ ಹೆಸರನ್ನು ಈ ಸಂಘಕ್ಕೆ ಕೊಟ್ಕೊಂಡು ಇವತ್ತು ಈ ತಾಲೂಕಿನಲ್ಲಿ ಇಲ್ಲಿ ಆಗ್ತಾ ಇರ್ತಕ್ಕಂಥ ಆಚಾರ ವಿಚಾರಗಳಿರ್ಬೋದು, ಅಂಕುಡೊಂಕುಗಳಿರ್ಬೋದು, ತಪ್ಪುದಪ್ಪುಗಳಿರ್ಬೋದು, ಬದಲಾವಣೆಗಳಿರ್ಬೋದು, ಅಭಿವೃದ್ಧಿ ಇರ್ಬೋದು, ಯಾವುದೇ ಇದ್ರೂ ಕೂಡ ಅದನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಒಂದು ಕೆಲಸದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಈ ಕಾರ್ಯನಿರತ ಪತ್ರಕರ್ತರು ನಿರ್ವಹಿಸ್ತಾರೆ ಹಾಗೆ ಅಂತೇಳಿ
ನಾವೆಲ್ಲ ತಿಳಿಬೇಕಾಗ್ತದೆ. ಪತ್ರಕರ್ತರ ಆಶೋತ್ತರಗಳಿಗೆ, ಪತ್ರಕರ್ತರ ಸಮಸ್ಯೆಗಳಿಗೆ ನಿರಂತರವಾಗಿ ಸಮಾಜದ ಡೊಂಕುಗಳನ್ನು ತಿದ್ದುತಕ್ಕಂಥ ರಾಜಕಾರಣದ ಅಥವಾ ಇನ್ಯಾವುದೇ ನ್ಯಾಯಾಂಗದ ವ್ಯವಸ್ಥೆಯಲ್ಲಾದಂಥ ತಪ್ಪುಗಳನ್ನು ನಾಗರಿಕರಿಗೆ ಅಥವಾ ಸಮಾಜಕ್ಕೆ ತಿಳಿಸ್ತಕ್ಕಂಥ ಪ್ರತಿನಿತ್ಯ ಒಂಥರ ಸಮಾಜದ ಕಾವಲುಗಾರನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂವಿಧಾನದ 4ನೇ ಅಂಗ ಇದು ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಬಲಿಷ್ಠವಾದ ಅಂಗ. ಆ ಅಂಗದ ಸಕ್ರಿಯ ಸದಸ್ಯರಾಗಿ ಮಾಗಡಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರು ತಮಗೆ ದಿನನಿತ್ಯ ಬೇಕಾಗಿರ್ತಕ್ಕಂಥ ತಮ್ಮ ಬೇಕು ಬೇಡಗಳ ಪೂರೈಕೆಗೆ ತಮ್ಮ ಕ್ಷೇಮಾಭಿವೃದ್ಧಿ ಸಂಘವನ್ನು ಏನು ಇವತ್ತು ಪ್ರಾರಂಭ ಮಾಡಿ ಅದರ ಪದಾಧಿಕಾರಿಗಳಾಗಿ ಅಧ್ಯಕ್ಷರಾಗಿ ಮಾದೇಶ್ವರವರು, ಉಪಾಧ್ಯಕ್ಷರಾಗಿ ಸ್ನೇಹಿತರಾದಂಥ ಗಿರೀಶ್ ಮತ್ತು ಉಪಾಧ್ಯಕ್ಷರವರು, ಪ್ರಧಾನ ಕಾರ್ಯದರ್ಶಿಯಾಗಿ ಸನ್ಮಿತ್ರ ಸುಧೀಂದ್ರ, ಗೌರವಾಧ್ಯಕ್ಷರಾಗಿ ಯಾವತ್ತೂ ಹಿರಿಯ ಪತ್ರಕರ್ತರಾದಂಥ ದೊಡ್ಡಬಾಳ್ಗೆರೆ ಮಾರಣ್ಣವರು, ಖಜಾಂಚಿಯಾಗಿ ನಮ್ಮ ವಿಜಿ ದೊಡ್ಡಿ ಮಹೇಶ್ ಜಗದೀಶ್ರವರು, ನಿರ್ದೇಶಕರಾಗಿ ರಂಗನಾಡು ಪತ್ರಿಕೆಯ MP ದೇವರಾಜ್ರವರು, ಸಿದ್ಲಿಂಗಪ್ಪನವರು, ವೆಂಕಟೇಶಣ್ಣವರು, ವಿಶ್ವನಾಥ್ ಮಹೇಶ್ ಕುದೂರ್ರವರು, ವೀರೇಶ್ ನಾಗರಾಜ್ರವರು, ಏನು ತಾವೆಲ್ಲ ಇವತ್ತು ಒಂದು ತಮ್ಮ ಅವಶ್ಯಕತೆಗಳಿಗೆ ಅಥವಾ ಅವಶ್ಯಕತೆ ಅಂದರೆ ಪತ್ರಿಕಾ ರಂಗದ ಪ್ರತಿನಿತ್ಯದ ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಈ ರಕ್ಷಣೆಗೆ ಏನು ಒಂದು ಹಿತರಕ್ಷಣಾ ಸಮಿತಿಯನ್ನು ಅಥವಾ ಕ್ಷೇಮಾಭಿವೃದ್ಧಿ ಸಂಘವನ್ನು ತಾವು ಕಟ್ಕೊಂಡಿದ್ದೀರಿ. ನಮಗೆ ಮೊದಲನೇದಾಗಿ ಶುಭವನ್ನು ಹಾರೈಸ್ತಾ, ಯಾವ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅನ್ನು, ಧ್ಯೇಯ ಮತ್ತು ಉದ್ದೇಶಗಳನ್ನು ಇಟ್ಕೊಂಡು ತಾವು ಈ ಸಂಘವನ್ನು ಸ್ಥಾಪನೆ ಮಾಡಿದಿರಿ, ಅದರ ಉದ್ದೇಶ ಈಡೇರಲಿ ಭಗವಂತ. ಮಾಗಡಿ ರಂಗನಾಥ ತಮ್ಮ ಸಂಘಕ್ಕೆ ಇಲ್ಲಿ ದಿನನಿತ್ಯ ಸವಾಲುಗಳಿರ್ತಕ್ಕಂಥದ್ದು, ರಾಜಕಾರಣವಾಗಿ ನಾನು ಅಥವಾ ಮಂಜಣ್ಣವರು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ಅನೇಕ ತಿಕ್ಕಾಟದ ಉದ್ವಿಗ್ನ ವಾತಾವರಣಗಳು ನಾವು ರಾಜಕಾರಣವಾಗಿ ಕಿತ್ತಾಡ್ತಾ ಇರ್ತೀವಿ. ನಮ್ಮ ಸರಿತಪ್ಪುಗಳನ್ನು ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎದುರಾಗ್ತಕ್ಕಂಥ ಸವಾಲುಗಳು ಅನೇಕ ನಿಮ್ಮವು. ನನ್ನ ತಿಳುವಳಿಕೆ ನಾನು ಅನ್ಕೊಂಡಿರೋದು ಸರಿ ಅಂತ ನಾನು ಅನ್ಕೊಂಡಿರ್ತೀನಿ, ಬೇರೆ ಇನ್ಯಾವುದೋ ನಾಯಕರುಗಳು ನಾನು ಅನ್ಕೊಂಡಿರೋದು ಸರಿ ಅಂತಕ್ಕಂಥ ಭಾವನೆ ಅವ್ರದ್ದಾಗಿರ್ತದೆ. ನಿಷ್ಪಕ್ಷಪಾತವಾಗಿ ಇವುಗಳನ್ನ ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ತಮ್ಮದಾಗಿರ್ತದೆ. ಅದು ಯಾವ ಪತ್ರಕರ್ತರು ಮಾಗಡಿ ತಾಲೂಕಿನಲ್ಲಿ ನಡೀತಕ್ಕಂಥ ಸಂಗತಿಗಳನ್ನ, ನೈಜ ಸುದ್ದಿಯನ್ನ ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿ, ನಾನು ತಪ್ಪು ಮಾಡಿದೆ, ನಾನು ಇನ್ಯಾರೇ ತಪ್ಪು ಮಾಡಿದ್ರು ಅವರು ಪ್ರಾಮಾಣಿಕವಾಗಿ ಆ ತಪ್ಪುಗಳನ್ನು ತಿದ್ದುಕೊಳ್ತಾ ಸರಿ ಸಮಾಜದ, ಸಮ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಬೇಕಾದ್ರೆ ಅದನ್ನ ಮಾಡ್ತಕ್ಕಂಥವ್ರು, ಆ ದಾರಿ ದೀಪ ನೀವು ಆ ಪತ್ರಕರ್ತರ ಒಂದು ಮುಖ್ಯ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ತಾವುಗಳು ಒಂದು ತಮ್ಮ ಪತ್ರಕರ್ತರ ಒಳಗೆ ತಮ್ಮಲ್ಲಿ ಅರ್ಹರಾಗಿರ್ತಕ್ಕಂಥ ಪದಾಧಿಕಾರಿಗಳನ್ನ, ನಿರ್ದೇಶಕರುಗಳನ್ನ ತಾವೇನು ಇವತ್ತು ಮಾಡಿಕೊಂಡು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ. ನಾನಾಗಲೇ ಹೇಳಿದಾಗ ಇದರ ಉದ್ದೇಶ ಸಫಲವಾಗಲಿ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ, ಚಕ್ರಭಾವಿ ಸೊಸೈಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಚುನಾವಣೆ ಬೇಕೋ ಬೇಡವೋ ಒದಗಿ ಬಂದಿರೋದ್ರಿಂದ ಚುನಾವಣೆ ಪ್ರಚಾರದಲ್ಲಿ ಅರ್ಧದಲ್ಲಿ ನಾನು, ನನ್ನ ಸನ್ಮಿತ್ರ ಚಂದ್ರೇಗೌಡರು, ಧನಂಜಯ ನಾವೆಲ್ಲರೂ ಬಂದಿರೋದ್ರಿಂದ ನಿಮ್ಮ ಕ್ಷಮೆಯನ್ನು ಕೂಡ ಕೇಳ್ತೆ. ಆಗಲೇ 1 ಗಂಟೆ ನೀವು ಕಟ್ಟಾಕಿದ್ರಿ, ಇಲ್ಲಿ ಮಂಜೂರವ್ರು ಬರಬೇಕಾಗಿತ್ತು ಅಥವಾ ಬೇರೆಯವರೆಲ್ಲರೂ ಯಾರನ್ನ ತಾವು ಆಹ್ವಾನ ಮಾಡಿದ್ರಿ ಅವರೆಲ್ಲರೂ ಕೂಡ ಒಂದತ್ರ ಬರೋದ್ರೊಳಗೆ ಅವರವರ ಕಾರ್ಯಕ್ರಮದ ನಿಮಿತ್ತ ವಿಳಂಬ. ಈಗ ಹೆಚ್ಚು ಕಡಿಮೆ ವೇದಿಕೆ ಪರಿಪೂರ್ಣವಾಗಿರ್ಬೋದು. ಬಹುಶಃ ಶಾಸಕರು ಬರೋದಿಲ್ಲ ಅಂತಕ್ಕಂಥ ಖಚಿತವಾದಂಥ ಸುದ್ದಿ ಅದನ್ನು ಹೊರತುಪಡಿಸಿದ್ರೆ ಈಗ ವೇದಿಕೆ ಪರಿಪೂರ್ಣವಾಗಿರ್ಬೋದು. ಇರಬೇಕು ಅಂತಕ್ಕಂಥ ಆಸೆ ಇದ್ರು ಕೂಡ ಮಂಜಣ್ಣ ಇವರೆಲ್ಲರೂ ಎಲೆಕ್ಷನ್ ಅನ್ನ ರಾಜಕಾರಣ, ಅದು ರಾಜಕಾರಣ, ಅದನ್ನ
ಆರೋಗ್ಯಕರವಾದಂಥ ರಾಜಕಾರಣ, ಆರೋಗ್ಯಕರವಾದ ಸ್ಪರ್ಧೆ ಯಾವತ್ತೂ ಸ್ವಾಗತ ಅಂತಕ್ಕಂಥ ಮಾತನ್ನ ನಾನು ಕೂಡ ಹೇಳ್ತಾ ಒಪ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನೂ ಒಂದು ವೇದಿಕೆಯಲ್ಲಿ ತರಲಿಕ್ಕೆ ಕಾರಣಕರ್ತರಾದಂಥ ಈ ಒಂದು ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಿಮಗೂ ಶುಭವನ್ನು ಹಾರೈಸ್ತಾ ನಿಮ್ಮ ಜೊತೆ ಒಂದು ಗಂಟೆ ಇರಲಿಕ್ಕೆ ಕಾಲಾವಕಾಶವನ್ನು ಮಾಡಿಕೊಟ್ಟಂಥದ್ದಕ್ಕಾಗಿ ಮತ್ತೊಮ್ಮೆ ನಾನು ಕೂಡ ಅತ್ಯಂತ ವಿನೀತನಾಗಿ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಈ ಸಭೆಯನ್ನು ನಿರ್ಗಮಿಸಲಿಕ್ಕೂ ಕೂಡ ನಿಮ್ಮ ಅನುಮತಿಯನ್ನು ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ.